ಎಲ್ಲ ಮಾಧ್ಯಮದವರಿಗೂ ನಮಸ್ಕಾರ. ತುಂಬ ದಿನದ ಮೇಲೆ ನಾನು ನನ್ನ ಸಿನಿಮಾ ಅಂತೇಳಿ ಒಡೆಯಾದ ಮೇಲೆ ಮತ್ತೆ ಪ್ರೆಸ್ ಮೀಟ್ ಮಾಡ್ತಿರೋದು ನನಗಿದೆ ಫಸ್ಟು. ನಿಮ್ಮನ್ನೆಲ್ಲರನ್ನು ನೋಡ್ತಿರೋದು ಕೆಲವು ಸ್ನೇಹಿತರ ಹತ್ರ ಫೋನಲ್ಲಿ ಮಾತಾಡ್ತೀನಿ ಬಿಟ್ಟರೆ ಮುಖಾಮುಖಿ ಯಾರನ್ನೂ ಮಾತಾಡಿಲ್ಲ. ಎಲ್ಲರೂ ಒಂದಷ್ಟು ಮಾತಾಡಬೇಕು ಅಂತ ಒಂದಷ್ಟು ಜನ ಕೇಳ್ಕೊಂಡ್ರು, ಆದರೆ ನನಗೆ ಅವಕಾಶ ಸಿಗಲಿಲ್ಲ. ಅದಕ್ಕೂ ಬೇಡ ಅಂತ ನೋಡೋಣ, ಇದು ಹಾಗೆ ವೆಯ್ಟಿಂಗ್ ಮಾಡಿದೆ. ಇವತ್ತು ಜಂಬೂ ಸರ್ಕಸ್ ಸಿನಿಮಾದಿಂದಾಗಿ ನಿಮ್ಮೆಲ್ಲರನ್ನು ನೋಡೋ ಭಾಗ್ಯ ನನಗೆ ಸಿಕ್ತು. ಈಗ ಈ ಸಿನಿಮಾ ಮಾಡಲಿಕ್ಕೆ ಮೊದಲು ಕಾರಣ ಸುರೇಶರೇ ಇರ್ಬೋದು. ಯಾಕೆಂದರೆ ನಾನು ನಮ್ಮ ಕ್ಯಾಮ್ರಾಮನ್ ಕುಮಾರ್ ಮಗಳು ಮದುವೆ ಟೈಮಲ್ಲಿ ನಾನು ಹೋಗಿದ್ದೆ. ಆ ಟೈಮಲ್ಲಿ ಇವರು ಬಂದಿದ್ದರು. ಇವರು ಬಂದಾಗ ಈ ಥರ ಒಂದು ಲೈನ್ ಕಥೆ ಇದೆ, ಅದನ್ನ ಸಿನಿಮಾ ಮಾಡಬೇಕು, ಹೇಗೆ ನೀವೇ ಡೈರೆಕ್ಷನ್ ಮಾಡಬೇಕು, ನಿಮ್ಮ ಟೀಮೇ ಎಲ್ಲ ಟೋಟಲಿ ಕ್ಯಾಮ್ರಾಮ್ಯಾನ್ ಕೀರ್ತನ್ ಕುಮಾರ್ ಎಲ್ಲರೂ ನಿಮ್ಮ ಟೀಮೇ ಇರಬೇಕು ಅಂತ ಹೇಳಿದ್ರು. ಅದರಲ್ಲಿ ಜೊತೆಯಲ್ಲಿ ಸುಪ್ರೀತಾ ಶೆಟ್ಟಿ ಅವರು ಇದ್ದರು. ಈಗ ಸುಪ್ರೀತಾ ಶೆಟ್ಟಿ ಆ್ಯಕ್ಚುಲಿ ಅವ್ರು ಬರಬೇಕಾಗಿತ್ತು. ಅವರು ಕೂಡ ತುಂಬ ಒಂದು ಕಾಸ್ಟ್ಯೂಮ್ ಆಗಲಿ ಪ್ರತಿಯೊಂದು ಪ್ರೊಡ್ಯೂಸರ್ಗಳಿಗೆ ಏನೋ ಕತೆ ಡಿಸ್ಕಷನಿಂದ ಹಿಡಿದು ಫೈನಾನ್ಸಿಂದ ಹಿಡಿದು ಎಲ್ಲದಕ್ಕೂ ಸಪೋರ್ಟ್ ಆಗಿದ್ದಂಥವರು ಸುಪ್ರೀತಾ ಶೆಟ್ಟಿ ಅವರು. ಇವತ್ತೇನೋ ಬ್ಯುಸಿಯಾಗಿರೋದ್ರಿಂದ ಕಾರಣಾಂತರಗಳಿಂದ ಬಂದಿಲ್ಲ. ಹಾಗಾಗಿ ಆ ಸಿನಿಮಾ ಆ ಥರದಲ್ಲಾಗಿ ನಮಗೆಲ್ಲ ಇದಕ್ಕಿಂತ ಮುಂಚೆ ಏನು ಅಂದರೆ, ನನಗೆ ಇವರು ಅದಕ್ಕಿಂತ ಮುಂಚೆ ಒಂದು ಸರಿ 10,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು ಇವರು. ಯಾವಾಗಾದರೆ ನನ್ನ ಕೃಷ್ಣ ಸಿನಿಮಾ ಆದಮೇಲೆ, ಕೃಷ್ಣ 100 days ಆಗಿತ್ತು, ಅವಾಗ ನಮಗೊಂದು ಸಿನಿಮಾ ಮಾಡಬೇಕು ಅಂದರು. ಅವಾಗ ಕತೆ ಯಾರ್ದು ಅಂದರೆ ನಂದು ಶ್ರೀನಿ ಅಂತ ಈಗ ಡೈರೆಕ್ಟ್ರು ಮಾಡ್ತಿದ್ದಾರೆ ನೋಡಿ, ಆರ್ಟಿಸ್ಟ್ ಕಮ್ ಡೈರೆಕ್ಟರ್ ಆಗಿದೆ. ಅವ್ರಿಗೊಂದು 10,000 ರೂಪಾಯಿ ಕತೆ ಶ್ರೀನಿದು, ನಾನು ಡೈರೆಕ್ಷನ್ ಅಂತ ಹೇಳಿ ಅವಾಗ ಕತೆ ಕೊಟ್ಟಿರೋದು. ಹಾಗೆ ಇವರು ಮಾಡಿಲ್ಲ, ನಾನು ಬ್ಯುಸಿ ಆಗಿಬಿಟ್ಟೆ. ಆಮೇಲೆ ಇವರು ಟೋಟಲಿ ಪ್ರೊಡಕ್ಷನಲ್ಲಿ ಬ್ಯುಸಿ ಆಗಿಬಿಟ್ರು ಇವರು. ಅದನ್ನು ಇಲ್ಲಿ ನಾವು ನೆನೆಸ್ಕೊಂಡು ಅವಾಗ ಯಾವ್ದು ಮಾಡಬೇಕು ಅಂದ ಕೂಡ ಇವರು ಸಿನಿಮಾ ಈ ಥರ ಒಂದು ಮಾಡಿದ್ದೀನಿ, ನಿಮ್ಮ ಟೀಮ್ ಮಾಡಬೇಕು ಅಂದಾಗೆ ಯಾವತ್ತೋ ಕಮಿಟ್ ಆಗಿದ್ದು. ಬಟ್ ಅದು 10,000 ಆದರೂ ಕೂಡ ಅವಾಗ ನನ್ನ ಒಂದು ನಿರ್ದೇಶಕ ಅಂತ ಹೇಳಿ ಅವರು ಕೊಟ್ಟಿದ್ದು ಅಡ್ವಾನ್ಸ್. ನಾನು ಅದು ಕಮಿಟ್ ಆಗಿದ್ದೆ. ಆ ಕಮಿಟ್ ಆಗಿದ್ದಕ್ಕೆ ನಾನು ಇಲ್ಲ ಅಂತ ಹೇಳಲಿಕ್ಕೆ ನಂಗೆ ಬಾಯಿ ಬರಲಿಲ್ಲ. ನಾನು ಮಾಡೋಣ ಅಂದೆ. ಯಾಕೆಂದರೆ ಫಸ್ಟ್ ಆಫ್ ಆಲ್ ನನಗೇನು ಕೆಲಸ ಇರಲಿಲ್ಲ ಬಿಡಿ, ಅವಾಗ ಫ್ರೀಯಾಗೇ ಇದ್ದೆ. ಎಲ್ಲ ದೊಡ್ಡ ಸಿನಿಮಾ ಆದಮೇಲೆ ಖಾಲಿ ಇದ್ದೆ ನಾನು ಆ್ಯಕ್ಚುಲಿ. ಆಮೇಲೆ ನಮ್ಗೆ ಹೇಗಿದ್ರು ಲೇಟ್ ಆಗುತ್ತೆ, ಓಕೆ ಒಂದು ಮಾಡೋಣ ಅಂತ ಅವಾಗ ಆರ್ಟಿಸ್ಟ್ಗಳನ್ನ ಯಾರನ್ನ ಹಾಕೋಣ ಏನಾಗುತ್ತೆ ಡಿಸ್ಕಷನ್ ಎಲ್ಲ ಮಾಡಿದ್ರು. ಸುಪ್ರೀತಾ ಶೆಟ್ಟಿ ಅವರಾಗಲಿ ಇವರಾಗಲಿ ನಮ್ಮ ಕೇಗೆ ಎಲ್ಲರೂ ಡಿಸ್ಕಷನ್ ಬರ್ತಾಯಿದ್ರು. ಮಾಡಿಕೊಂಡು ಸಿನಿಮಾ ಟೋಟಲಿ ಸ್ಟಾರ್ಟ್ ಮಾಡಿದ್ರು. ಅದು ಸ್ವಲ್ಪ ಏನಂದರೆ ನಮ್ಮದು ಈ ಏನಂತಾರೆ ಮೈಸೂರು ಬೆಂಗಳೂರಿಗೆ ಟ್ರೈನ್ ಹೋಗುತ್ತಲ್ಲ, ಏನೋ ಪುಷ್ಪುಲ್ ಅಂತ ಸ್ವಲ್ಪ ನಿಂತು ಸ್ಟಾರ್ಟ್ ಮಾಡಿದ್ರು. ನಾವು ಒಂದೇ ಸರಿ ಡಮಾಲ್ ಅಂತ ಸ್ಟಾರ್ಟ್ ಮಾಡ್ಕೊಂಡು ಬಂದಿಲ್ಲ, ನಿಧಾನದಲ್ಲಿ ಮಾಡಿದ್ರು. ಅಂದರೆ ಅದಕ್ಕೆ ನಿಮಗೆ ಅರ್ಥ ಆಗಿರ್ಬೋದು ಯಾಕೆ ಅಂತ. ಯಾಕೆಂದರೆ ಫೈನಾನ್ಸಿಯಲಿ ಕಷ್ಟನೇ, ಈಗಂತೂ ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಆದರೂ ಇವರಿಗೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ, ಇವ್ರು ಸಿನಿಮಾ ನನ್ನ ಜೊತೆ ಸ್ಟಾರ್ಟ್ ಮಾಡೋಕ್ಕೂ ಅಂದಾಗೆ ಇವ್ರ ಜೊತೆ ಇನ್ನೊಬ್ರು ಪಾರ್ಟ್ನರ್ ಇದ್ರು. ಆ್ಯಕ್ಚುಲಿ ಅವ್ರು ಯಾರಂತ ನನ್ನ ಹೆಸರು ಹೇಳಕ್ಕೆ ಹೋಗಲ್ಲ ಈಗ. ಅವರು ಇವರಿಗೆ ಆ್ಯಕ್ಚುಲಿ ರೈಟ್ ಹ್ಯಾಂಡ್ ಥರ ತುಂಬ ಅವ್ರು ನಂಬಿ ಇವ್ರು ಆ್ಯಕ್ಚುಲಿ ಮೇನ್ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂದರು. ಅವರು ಕರೆಕ್ಟ್ ಟೈಮಿಗೆ ಸಿನಿಮಾ ಸ್ಟಾರ್ಟ್ ಆಗೋ ಟೈಮಲ್ಲಿ 10 ದಿನ ಆಗಿತ್ತಾ, 10 ದಿನ ಆಗಿ ಕೈ ಕೊಟ್ಬಿಟ್ರು. ಸಿನಿಮಾ ಇಲ್ಲ ನನಗೆ ಏನೋ ಅವ್ರದ್ದು 108 ಪ್ರಾಬ್ಲಮ್ಗಳು ಹೇಳ್ತಾರಲ್ಲ, ಕೊಡೋಕ್ಕಾಗಲ್ಲ ಅಂದಮೇಲೆ ಅವ್ರು ಏನೋ ಒಂದು ಕಾರಣ ಹೇಳ್ತಾರೆ. ಆದ್ಮೇಲೆ ಇವ್ರ ಸಿನಿಮಾ ಇವ್ರು ಮುಗಿಸ್ಬೇಕು ಅನ್ನೋದಕ್ಕೆ ಒಬ್ಬರೇ ಹೋರಾಟ ಶುರುವಾಯಿತು. ಯಾಕೆಂದರೆ ದುಡ್ಡು ತರೋದು ಭಾರಿ ಕಷ್ಟ ಇದೆ. ನಾವು ಮಾತಾಡ್ಕೊಳ್ತೀವಿ, ಯಾಕೆ ಸಿನಿಮಾ ಮಾಡಬೇಕಾಗಿತ್ತು ಇವ್ರಿಗೆ ಏನಕ್ಕೆ ಬೇಕಿತ್ತು ಅನ್ನೋ ಥರ ಮಾತುಗಳು ಈಗ ನಾನೇ ಹೇಳ್ಬೋದು. ಒಬ್ಬರು ಯಾಕೆ ನೀವು ಸ್ಟಾರ್ಟ್ ಮಾಡಿದ್ರಿ ಸರ್ ದುಡ್ಡಿದ ಮೇಲೆ ಅಂದರೆ, ಒಬ್ರು ನಮಗೆ ಸ್ಟಾರ್ಟ್ ಮಾಡಿದ್ರು, ಮತ್ತು ಮಧ್ಯದಲ್ಲಿ ಬಿಡೋಕ್ಕಾಗಲ್ಲ. ಹಾಗಾಗಿ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಆ್ಯಕ್ಚುಲಿ ಈ ಸಿನಿಮಾ ಅವರಿಗೆ ಕೊಡಲೇಬೇಕು, ಗೆದ್ರೇ ಈಗ ನನಗನ್ಸುತ್ತೆ ಈಗಿನ ಸ್ಥಿತಿಯಲ್ಲಿ ಸಿನಿಮಾಗಳು ಯಾವುದೂ ಚೆನ್ನಾಗಿಲ್ದಿರೋದು ಯಾವುದೂ ಜನ ಥಿಯೇಟ್ರಿಗೆ ಹೋಗ್ತಾ ಇಲ್ಲ. ಆದ್ರೂ ಒಂದು ಮಿರಾಕಲ್ ಆದ್ರೇ ಇವತ್ತು ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಯೋದು. ಯಾವುದಾದ್ರು ಒಂದು ಸಿನಿಮಾ ಗೆಲ್ಲಬೇಕು. ಈ ಮಿಡ್ಲ್ ಏಜ್ ಹೀರೋಗಳಾಗಲಿ, ಹೊಸ ಹೀರೋಗಳಾಗಲಿ, ಹೊಸ ಪ್ರೊಡ್ಯೂಸರ್ಸ್ ಆಗಲಿ, ಹೊಸ ಡೈರೆಕ್ಟರ್ಗಳಾಗಲಿ, ಯಾರದೇ ಸಿನಿಮಾ ಆದರೂ ಒಂದು ಸಿನಿಮಾ ಗೆಲ್ಲಬೇಕು. ಆ ಸಿನಿಮಾ ಗೆದ್ದರೆ ಇನ್ನೂ 10 ಪ್ರೊಡ್ಯೂಸರ್ಗಳು ಹುಟ್ಕೊಳ್ತಾರೆ, ಕಲಾವಿದರು ಬರ್ತಾರೆ, ಟೆಕ್ನಿಷಿಯನ್ಗಳಿಗೂ ವರ್ಕ್ ಆಗುತ್ತೆ. ಬಟ್ ಒಂದು ಮಿರಾಕಲ್ ಆಗಲೇಬೇಕು ಯಾವುದಾದ್ರು ಸಿನಿಮಾ. ಈಗ ಸ್ಟಾರ್ಗಳ ಸಿನಿಮಾ ನಾನೀಗ ಸ್ಟಾರ್ಗಳ ಸಿನಿಮಾ ಹಿಟ್ ಮಾಡಿರ್ಬೋದು. ಸ್ಟಾರ್ಗಳ ಸಿನಿಮಾ ಮಾಡಿದ್ರೆ ಸ್ಟಾರ್ ಸಿನಿಮಾಗಳಿಗೆ ಮಾತ್ರ ಅವ್ರು 3 ವರ್ಷಕ್ಕೆ 4 ವರ್ಷಕ್ಕೆ ನಾನೇ ಅಂದ್ಕೊಳ್ಳಿ, ಈ ಒಡೆ ಆದ್ಮೇಲೆ ಇಷ್ಟು ಗ್ಯಾಪಲ್ಲಿ ಇದ್ದೀನಿ, ಇಷ್ಟು ದೊಡ್ಡ ಸಿನಿಮಾನೇ ಮಾಡಬೇಕು ಅಂತ ಈ ಸಿನಿಮಾ ನಾನು ಮಾಡಿದೆ. ಆದರೆ ನನಗೆ 3 ವರ್ಷ 4 ವರ್ಷ ಸಂಪಾದನೆ ಮಾಡಿ ತಿನ್ನೋದು ಒಂದೇ, ಒಂದು ಸಣ್ಣ ಸಿನಿಮಾ ಮಾಡಿದ್ದು ಸಂಪಾದನೆ ಮಾಡಿ ತಿನ್ನೋದು ಒಂದೇ ಅನಿಸುತ್ತೆ. ಯಾಕಂದರೆ ನಾವು ಅಷ್ಟೊತ್ತಿಗೆ 3 ಸಿನಿಮಾ ಮಾಡ್ಬೋದು. ಸಣ್ಣ ಸಿನಿಮಾ ಮಾಡಿದ್ರೆ ಒಂದು ದೊಡ್ಡ ಸಿನಿಮಾ 3 ವರ್ಷ 4 ವರ್ಷ ತಗೋಬೇಕು ನಾವು. ಆಮೇಲೆ ಇಂಡಸ್ಟ್ರಿಗೂ ಅಷ್ಟೊಂದು ಶ್ರೇಯಸ್ಸಲ್ಲ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಎಲ್ಲರೂ ಪ್ರತಿಯೊಬ್ಬರು ಈಗ ಒಬ್ಬ ಟೆಕ್ನಿಷಿಯನ್ 3 ವರ್ಷ 1 ವರ್ಷ ಸಿನಿಮಾ ಅದೇ ಟೆಕ್ನಿಷಿಯನ್ ಅವನಿಗೆ ಸಾಕಾಗಲ್ಲ. ಅವನಿಗೆ ಈಗ ಒಂದು ಡೈಲಿ ಫೀಡಿಂಗ್ ಬೇಕು. ಡೈಲಿ
ಫೀಡಿಂಗ್ ಇದ್ರೇನೆ ಅವರೆಲ್ಲ ಒಂದು ಬದುಕಕ್ಕೆ ಒಂದು ದಾರಿ, ಎಲ್ಲಾ ಟೆಕ್ನಿಷಿಯನ್ಗೂ ಒಂದು ಊಟ ಸಿಗೋದು ಅಂತ ನನ್ನ ಅನಿಸಿಕೆ. ಸರಿ, ಈಗ ಇದ್ರ ಬಗ್ಗೆ ಜಾಸ್ತಿ ನಾನು ಮಾತಾಡಲ್ಲ, ನಮ್ಮ ಸಿನಿಮಾ ಬಗ್ಗೆ ಹೇಳ್ತೀನಿ. ಹಾಗೆ ಈಗ ಇವತ್ತು ಪ್ರವೀಣ್ ತೇಜ್ ನಾವು ಇದಕ್ಕೆ ಹೀರೋ ಅಂತ ಫಿಕ್ಸ್ ಆಗಿದ್ರು. ಅವಾಗ ಹೀರೋಯಿನ್ ಯಾರು ಯಾರು ಅಂತ ಬಂದಾಗ ಒಂದಷ್ಟು ಹುಡುಗ ಆಮೇಲೆ ಪದವಿ ಪೂರ್ವದಲ್ಲಿ ಒಂದು ಹುಡುಗಿ ತೋರಿಸಿ ಅಂತ ಬಂದಾಗ ಅದನ್ನ ನೋಡಿದಾಗ ನನಗೆ ಫಸ್ಟ್ ನೋಡಿದ್ರು ಇಷ್ಟ ಆಯಿತು. ಕರೆಸ್ತು, ಆಫೀಸಲ್ಲಿ ಬಂದು ಕರೆಸಿ ಒಂದು ಇಂಟರ್ವ್ಯೂ ಮಾಡಿ ಅವರಿಗೆಲ್ಲ ನೋಡೋದಕ್ಕೆ ಟೋಟಲಿ ಅಂಜಲಿನೂ ನಮಗೆ ಇಷ್ಟ ಆಯಿತು. ಹಾಗೆ ಹೀರೋಯಿನ್ ಏನು ಆ ಥರದಲ್ಲ ಅದು. ಆಮೇಲೆ ಟೋಟಲಿ ಈ ಸಿನಿಮಾಕ್ಕೆ ಕ್ಯಾರೆಕ್ಟರ್ಗಳ ಕತೆ ಹೇಳಬೇಕಾ? ಲೈನ್ ಇದು ಕಥೆದ ಮೂಲ ಏನು ಅಂದರೆ ಒಂದು ದೋಸ್ತಿಗಳ ಕತೆ. ಅದೇ ಜಂಬೂ ಸರ್ಕಸ್ ಅಂತ ಇಟ್ಟಿದೆ. ಯಾವ ಥರ ದೋಸ್ತಿಗಳು ಅಂದರೆ ಇಬ್ಬರು ಚಿಕ್ಕ ವಯಸ್ಸಿಂದನೂ ಒಂದೇ ಕ್ಲಾಸಲ್ಲಿ ಓದ್ತಿರ್ತಾರೆ. ಅವ್ನು ಜೀರೋ ತೆಗೆದ್ರೆ ಇವನು ಜೀರೋ ತೆಗಿತಾರೆ. ಆ ಥರ ಒಂದು ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಇಬ್ಬರು ಹಾಗೆ ಓದೋದು ಕಾಲೇಜು ಹೋದ್ರೂ ಇಬ್ಬರು ಒಟ್ಟಿಗೆ ಓದ್ತಾ ಇರ್ತಾರೆ. ಒಂದು ಹುಡುಗಿನ ಲವ್ ಮಾಡ್ತಾನೆ. ಆಮೇಲೆ ಅವ್ನು ಲವ್ ಮಾಡ್ತಾರೆ, ಅವನಿಗೆ ಮದುವೆ ಫಿಕ್ಸ್ ಆದರೆ ಇವನು ಕೂಡ ಅವತ್ತೇ ಫಿಕ್ಸ್. ಒಂದೇ ಮಂಟಪದಲ್ಲಿ ಒಂದೇ ದಿನ ಇಬ್ಬರು ಮದುವೆ ಆಗ್ತಾರೆ. ನಮ್ಮ ಫ್ರೆಂಡ್ಶಿಪ್ ಹಾಗೆ ಇರಬೇಕು ಅಂದ್ಕೊಂಡು ಒಂದೇ ಸ್ಟ್ರೀಟಲ್ಲಿ ಆಪೋಸಿಟ್ ಮನೆಗಳು ಮಾಡ್ಕೊಳ್ತಾರೆ. ಬಟ್ ಇವರಿಬ್ಬರು ಇಷ್ಟು ಕ್ಲೋಸ್ ಆಗಿರೋದು ಹೆಂಡತಿಯರಿಗೆ ಇಷ್ಟ ಆಗಲ್ಲ. ಆಮೇಲೆ ಅವರಿಗೆ ಟೋಟಲಿ ಇಬ್ಬರಿಗೂ ಪ್ರೆಗ್ನೆಂಟ್ಗಳಾಗ್ತಾರೆ. ಪ್ರೆಗ್ನೆಂಟ್ ಆದಮೇಲೆ ಈಗ ಅವ್ರಿಗೆ ಅಕ್ಕಪಕ್ಕದ ಇವ್ರು ಕ್ಲೋಸ್ ಆಗಿರೋದು ಅಷ್ಟು ಇಷ್ಟ ಆಗಲ್ಲ. ಅದೇನೋ ಕೋಇನ್ಸಿಡೆನ್ಸ್ ಅನ್ನೋ ಥರ ಇಬ್ಬರಿಗೂ ಒಂದೇ ದಿವಸ ಹೆರಿಗೆ ನೋವು ಕಾಣಿಸ್ಕೊಳುತ್ತೆ. ಅಲ್ಲ ಅದು ಅದೆಲ್ಲ ಹೇಳೋದ್ರೆ ಸ್ಟೋರಿ ಹೇಳ್ಬೇಕಾಗುತ್ತೆ. ಬಟ್ ಸ್ಟೋರಿ ಹೇಳೋದು ಅಂದೇನಾದ್ರೆ ಮುಂಚೆ ಇದ್ರಲ್ಲಿಲ್ಲ, ಏನ್ ಸಸ್ಪೆನ್ಸ್ ಇಟ್ಟಿಲ್ಲ. ಸಿನಿಮಾ ನೋಡೋದು ನಿಮ್ಗೆ ಡೈರೆಕ್ಟ್ ಸ್ಟೋರಿನೇ ಆಯ್ತು. ಟೋಟಲಿ ಇದು ಎರಡು ಫ್ಯಾಮಿಲಿ ಅಲ್ಲಿ ಎದುರುಗಡೆ ಇರ್ತಾರೆ. ಹೆಂಡತಿಯರಿಗೆ ಇಷ್ಟ ಆಗಲ್ಲ, ಮಕ್ಕಳಾಗದ್ರೆ ಮಕ್ಕಳನ್ನ ಶತ್ರುಗಳ ತರ ಬೆಳೆಸ್ತಾರೆ. ಆ ಮಕ್ಕಳನ್ನ ಯಾಕೆ ಬೆಳೆಸ್ತಾರೆ ಮತ್ತೆ ಹೆಂಗ್ ಒಂದಾಗ್ತಾರೆ, ಇದು ಎರಡು ಫ್ಯಾಮಿಲಿನೂ ಯಾವ ತರ ಕಿತ್ತಾಡ್ತಾರೆ. ಇದೇ ಜಂಬೂ ಸರ್ಕಸ್ ಒಂದು ಚಿಕ್ಕದು ಲೈನು. ಬಟ್ ಹಾಗಂತ ಹೇಳಿ ಇದೇ ಕತೆ ಅಲ್ಲ, ಕತೆ ಬೇರೆ ಬೇರೆ ತರ ಟ್ವಿಸ್ಟ್ ಇದೆ ಇದರಲ್ಲಿ. ಅದನ್ನ ಸಿನಿಮಾ ಇನ್ನೇನು ರಿಲೀಸ್ ಮಾಡ್ಬೇಕು, ಈಗ ರೆಡಿ ಆಗಿದೆ. ಟೀಸರಲ್ಲಿ ನಿಮ್ಗೆ ಚೂರು ತೋರಿಸಿದೀವಿ. ಈಗ ನೆಕ್ಸ್ಟ್ ಟ್ರೈಲರು ಸಾಂಗ್ಗಳು ತುಂಬ ಚೆನ್ನಾಗಿ ಬಂದಿದೆ. ವಾಸಿಕಿ ವೈಭವ್ ಅವರು ಒಳ್ಳೆ ಟ್ಯೂನ್ ಮಾಡಿ ಒಂದು 4 ಸಾಂಗ್ ಮಾಡಿದ್ದಾರೆ. 3 ಸಾಂಗ್ನ ಹರ್ಷ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಸಾಂಗು ನಾನೇ ಮಾಡಿದ್ದೀನಿ, ಅದು ಸಿಚುವೇಶನ್ ಸಾಂಗು. ಹಾಗೆ ಇದರಲ್ಲಿ 2-3 ಫೈಟ್ ಬರುತ್ತೆ. ಸಿಚುವೇಶನ್ ತಕ್ಕಂಥ ಮಾಮೂಲು ಕಮರ್ಷಿಯಲ್ ಫೈಟ್ ಅಲ್ಲ, ಈ ಕತೆಗೆ ಏನು ಬೇಕೋ ಅದಿದೆ. ಅದು ನಮ್ಮ ರವಿ ವರ್ಮ ಕೈಲೇ ಮಾಡಿಸ್ಕೊಂಡಿದ್ವಿ. ಟೆಕ್ನಿಷಿಯನ್ ಎಲ್ಲ ನನ್ನ ಸರ್ಕಲಲ್ಲಿ ಇದ್ದವ್ರು ಎಲ್ಲರೂ ದೊಡ್ಡ ದೊಡ್ಡ ಟೆಕ್ನಿಷಿಯನ್ನೇ ಮಾಡಿದ್ದಾರೆ. RR ಮಾತ್ರ ನಾನು ಚೆನ್ನೈಯಲ್ಲಿ ಮಾಡಿಸಿದ್ದೀನಿ. ಇದು ಟೋಟಲಿ ಎಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ಮತ್ತು ಕಾಸ್ಟ್ಯೂಮು ಎಲ್ಲ ಸುಪ್ರೀತಾ ಶೆಟ್ಟಿ ಅವ್ರು ತಗೊಂಡ್ರು. ನಮಗೆ ಇನ್ನೇನು ಹೇಳಬೇಕಲ್ಲ, ಕ್ಯಾಮ್ರಾಮ್ಯಾನ್ ಎಲ್ಲ ನನ್ನ ಸಿನಿಮಾಕ್ಕೆ ಪ್ರತಿಯೊಬ್ಬರಿಗೂ ಕೆ ಕ್ಯಾಮ್ರಾಮ್ಯಾನು. ಆಮೇಲೆ ನಮ್ಮ ಹುಡುಗರೆಲ್ಲ M2K ಅವರೆಲ್ಲ ನಮ್ಮ ಕೋ ಡೈರೆಕ್ಟ್ರು. ಮೊದಲಿಂದ ನಮ್ಮ ಅಷ್ಟೇಂದ್ರ ನನ್ನ ಸಿನಿಮಾದಲ್ಲಿ ಇದ್ರೆ ಅವರೇ ಮಾಡಿದ್ದಾರೆ. ಆಮೇಲೆ ಡೈಲಾಗು ಈ ಸರಿ ನನ್ನ ಸಿನಿಮಾಕ್ಕೆ ಫಸ್ಟ್ ಟೈಮ್ ಸೇರ್ಪಡೆ ಆಗಿದ್ದು ರಘು ನೀಡವಳ್ಳಿ ಅವರು. ಆ್ಯಕ್ಚುಲಿ ನನ್ನ ಮೊದಲು ಅವ್ರು ತುಂಬ ಸಿನಿಮಾಗಳು ನೋಡಿದ್ರು, ಚೆನ್ನಾಗಿ ಬರೀತಾ ಇದ್ರು. ನನಗೆ ಅವ್ರ ಜೊತೆಲಿ ಕೆಲಸ ಮಾಡಬೇಕು ಅಂತ ಈ ಸಿನಿಮಾಕ್ಕೆ ರಘು ನೀಡವಳ್ಳಿ ಅವರು ಒಂದು ಡೈಲಾಗ್ ಬರೆದ್ರು. ಹಾಗೆ ಜ್ಞಾನೇಶ್ ಎಡಿಟರ್ ಅವರು ಕೂಡ ನನ್ನ ಜೊತೆಲಿ ಈ ಸರಿ ಫಸ್ಟ್ ಟೈಮ್. ಅಂದರೆ ನನ್ನ ಮೊದಲಿಂದ ಎಲ್ಲ ಎಡಿಟರು ಬೇರೆ ಇರ್ತಾಯಿದ್ರು. ಪ್ರತಿಯೊಂದು ಸೌಂದರರಾಜು ಮತ್ತು KM ಪ್ರಕಾಶ್ ಹೀಗಿದ್ರು. ಈ ಸರಿ ಜ್ಞಾನೇಶ್ ಅವರು ಬಂದು ಸೇರಿದ್ದಾರೆ ನನ್ನ ತಂಡಕ್ಕೆ, ನನ್ನ ಗ್ರೂಪಿಗೆ ಅಂತ ಹೇಳ್ಬೋದು. ಹಾಗೆ ರಘು ನೀಡವಳ್ಳಿ ಅವರು ಕೂಡ ಸೇರಿದ್ದಾರೆ. ನೋಡೋಣ, ಇನ್ನು ಮಿಕ್ಕಿದ್ದೆಲ್ಲ ಕೆಲವರು ಏನಿದೆ, ಇನ್ನು ಆರ್ಟಿಸ್ಟು ಕಲಾವಿದರಲ್ಲ ಅವರವರೇ ಮಾತಾಡಲಿ. ಯಾಕೆಂದರೆ ನಾನು ಅವ್ರ ಬಗ್ಗೆ ಹೇಳೋದಕ್ಕಿಂತ ಅವರೇ ಅವ್ರ ಬಗ್ಗೆ ಹೇಳ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ನಮಸ್ತೆ. ಜಂಬೂ ಸರ್ಕಸ್ ಅಂತ ಅದಕ್ಕೆ ಸಿನಿಮಾ ಕತೆ ಹೇಳಕ್ ಹೋದ್ರೆ ಬೇಡ ಅಂತ ನಿಲ್ಲಿಸ್ಬಿಟ್ರು ನನ್ನ. ಅದು ಯಾಕೆ ಸರ್ಕಸ್ ಶುರು ಆಗುತ್ತೆ ಅಂತ ಆಮೇಲೆ ಹೇಳ್ಬೇಕು. ಯಾಕಂದ್ರೆ ಅಲ್ಲಿಂದಾನೆ ಸರ್ಕಸ್ ಶುರು ಆಗುತ್ತೆ. ಈಗ ಇಬ್ರು ಎದುರು ಬದ್ರು ಮನೆ ಆದ್ಮೇಲೆ ಅವ್ರಿಗೆ ಹೆಂಡತಿಯರಿಗೆ ಇಷ್ಟ ಇರಲ್ಲ, ಮಕ್ಕಳನ್ನ ಯಾವ ಶತ್ರುಗಳಾಗಿ ಬೆಳೆಸ್ತಾರೆ. ಆ ಮಕ್ಕಳುಗಳು ನಾವು ಅದರಲ್ಲೇ ಟ್ವಿಸ್ಟ್ ಇದೆ. ಮಕ್ಕಳು ಏನು, ಯಾಕೆ, ಯಾರ ಮಕ್ಕಳು ಅನ್ನೋದು ಅದು ಬೇರೆ ಟ್ವಿಸ್ಟ್ ಇದೆ. ಅವ್ರ ಎರಡು ಫ್ಯಾಮಿಲಿಗೆ ಏನು ಜಂಬೂ ಸರ್ಕಸ್ ಆಗಿದೆ. ಅದರಲ್ಲಿ ಹೀರೋಯಿನ್ ಇಬ್ರು ಲಗೋರಿ ಟೀಮ್ ಅಲ್ಲ, ಏನಕ್ಕೆ ಲಗೋರಿ ಟೀಮ್ ಕಟ್ತಾರೆ. ಅದರಲ್ಲಿ ಒಂದು ಹೀರೋಯಿನ್ ಟೀಮು, ಒಂದು ಹೀರೋ ಟೀಮ್ ಇರುತ್ತೆ. ಅಲ್ಲೂ ಕೂಡ ಅವ್ರದ್ದು ಫೈಟಿಂಗ್ ಇರುತ್ತೆ, ಅಂದರೆ ವಾರ್ ಫೈಟು. ಅದರಲ್ಲಿ ಆ ಕಥೆ ಅದನ್ನ ಬೆಳ್ಕೊಂಡು ಹೋಗ್ತಾರೆ. ಕಥೆ ನಾನು ಫುಲ್ ಹೇಳೋದು ಬರ್ತಾ ಇಲ್ಲ. ಈಗ ಆ ಕಥೆಯಲ್ಲಿ ಜಂಬೂ ಸರ್ಕಸ್ ಅದು ಅಲ್ಲಿಂದ ಸ್ಟಾರ್ಟ್ ಆಗೋದು. ಆ್ಯಕ್ಚುಲಿ ಆ ರೋಡಲ್ಲೇ ಶುರು ಆಗುತ್ತೆ ಜಂಬೂ ಸರ್ಕಸ್ ಏನು ಅಂತ.
ಆಮೇಲೆ ಅಷ್ಟೇ ಇದ್ರ ಜೊತೆಗೆ ಜಂಬೂ ಸರ್ಕಸಲ್ಲಿಗೆ ಈಗ ಸ್ವಾತಿ ಅವರು ಇದ್ದಾರೆ, ಲಕ್ಷ್ಮಿ ಇದ್ದಾರೆ, ರವಿಶಂಕರ್ ಗೌಡ ಇದ್ದಾರೆ, ಆಮೇಲೆ ಅಚ್ಯುತಣ್ಣ ಇದ್ದಾರೆ. ಸುರಭ ಆಯ್ತು 1.5 1.25 ವರ್ಷ ಆಗೋಯ್ತು. ಮತ್ತೆ ಬಂದೆ ನೆನೆಸಿ